ಕರ್ತನಲ್ಲಿ ಪ್ರಿಯ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 55ನೇ ಅಧ್ಯಾಯ 8ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ನಾವು ಮಾಡುವ ಆಲೋಚನೆಗಳು, ನಾವು ನಡೆಯುವ ದಾರಿ ಎಲ್ಲ ಸಮಯದಲ್ಲಿಯೂ ಸರಿಯಾಗಿ ಇರುವುದಿಲ್ಲ. ಆದರೆ ನಮ್ಮ ತಂದೆಯಾದ ದೇವರ ಆಲೋಚನೆ ಮತ್ತು ಆತನು ನಮ್ಮನ್ನು ನಡೆಸುವ ಮಾರ್ಗವು ಯಾವಾಗಲೂ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸುವಂಥದ್ದಾಗಿ ಇರುತ್ತದೆ. ಆದ್ದರಿಂದ ನಾವು ಆತನ ಚಿತ್ತದ ನಮ್ಮಲ್ಲಿ ನೆರವೇರಿ ಆತನ ಮಾರ್ಗದಲ್ಲಿ ನಡೆಯಲು ನಮ್ಮನ್ನೇ ಆತನಿಗೆ ಒಪ್ಪಿಸೋಣ. ನಮ್ಮ ಚಿಂತೆಗಳು, ನಮ್ಮ ಮಾರ್ಗಗಳು ಲೋಕ ಸಂಬಂಧವಾಗಿ ಇರುತ್ತದೆ ಕೆಲವು ಸಮಯದಲ್ಲಿ. ಆದರೆ ಆತನ ಚಿತ್ತ ಮತ್ತು ಆತನ ಆಲೋಚನೆಗಳು, ಆತನ ಮಾರ್ಗಗಳು ಮಾತ್ರ ನಮ್ಮನ್ನು ಯಾವಾಗಲೂ ಪರಲೋಕದಲ್ಲಿ ಆತನೊಂದಿಗೆ ಆನಂದಿಸಲಿಕ್ಕಾಗುವಂತೆ ಮಾಡುತ್ತದೆ. ಆದ ಕಾರಣ ನಮ್ಮನ್ನು ಆತನಿಗೆ ಒಪ್ಪಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಆ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸು. ನಮ್ಮ ಮಾರ್ಗ ಬೇಡ ಸ್ವಾಮಿ, ನಮ್ಮ ಆಲೋಚನೆ ಬೇಡ ಕರ್ತನೆ. ನಿನ್ನ ಆಲೋಚನೆ ನಮ್ಮಲ್ಲಿ ನೆರವೇರಬೇಕು. ನಿನ್ನ ಮಾರ್ಗದಲ್ಲಿ ನಾವು ನಡೆಯಬೇಕು. ಅದರಂತೆಯೇ ನೀನು ನಮ್ಮ ಪ್ರತಿ ಒಬ್ಬೊಬ್ಬರನ್ನು ನಡೆಸಿ ನಮ್ಮನ್ನು ಆಶೀರ್ವದಿಸಿ, ರಕ್ಷಿಸಿ, ಪ್ರೀತಿಸಿ, ಕರುಣಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.